ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಆಲ್ರೆಡಿ ಗೊತ್ತಿರುತ್ತೆ, ವಿಜಯ್ ಅವರ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು. ಅಧಿಕಾರಕ್ಕೆ ಬಂದ ಮೇಲಂತೂ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಏನಪ್ಪಾ ಅಂದರೆ, ತ್ರಿಷಾ ಅವರು ಕೂಡ ಇದೇ ಸಂದರ್ಭದಲ್ಲಿ ತಿರುಪತಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ತ್ರಿಷಾ ಅವರು ತಿರುಪತಿಗೆ ಯಾಕೆ ಹೋದ್ರು ಅನ್ನುವಂಥದ್ದು. ಅಲ್ಲಲ್ಲಿ ಲಿಂಕ್ ಮಾಡಿಕೊಂಡು ಜನಗಳು ಸಾಕಷ್ಟು ಒಂದು ವಿಷಯಗಳನ್ನು ಹರಿದಾಡ್ತಾ ಬಿಡ್ತಿದ್ದಾರೆ. ಅಂದರೆ ವಿಜಯ್ ಅವರು ವಿನ್ ಆಗಿದ್ದಕ್ಕೆ, ವಿಜಯ್ ಅವರ ಗೆಲುವಿಗೋಸ್ಕರ ತ್ರಿಷಾ ಅವರು ತಿರುಪತಿಗೆ ಭೇಟಿಯನ್ನು ಕೊಟ್ರ, ಹರಕೆ ಏನಾದರೂ ಹೊತ್ಕೊಂಡಿದ್ರ, ಈ ಥರ ಮಾತುಗಳು, ಕಮೆಂಟ್ಗಳು ಒಂದೊಂದಾಗೆ ಬರ್ತಾ ಇವೆ. ಇದನ್ನೆಲ್ಲ ನೋಡ್ತಿದ್ದಾಗ ಯಾಕೆ ತ್ರಿಷಾ ಅವರು ಹೋದ್ರು ಅನ್ನೋ ಕಾರಣ ಒಂದು ಕಡೆ ಆದ್ರೆ, ಅಂದ್ರೆ ವಿಜಯ್ ಅವರ ಗೆಲುವಿಗಾಗಿ ಹೋಗಿರ್ಬೋದು, ಯಾಕಂದ್ರೆ ಅವರ ಸ್ನೇಹಿತರು ಅವರು ಅಧಿಕಾರಕ್ಕೆ ಬರಬೇಕು, ಅವರು ವಿನ್ ಆಗ್ಬೇಕು ಅನ್ನೋ ಕಾರಣಕ್ಕೂ ಹೋಗಿರ್ಬೋದು. ಇನ್ನೊಂದು ತ್ರಿಷಾ ಅವರ ಹುಟ್ಟುಹಬ್ಬ. ತ್ರಿಷಾ ಅವರ ಹುಟ್ಟುಹಬ್ಬದ ದಿನನೇ ವಿಜಯ್ ಅವರು ಪಕ್ಷವನ್ನ ಗೆದ್ದಿದ್ದಾರೆ, ಒಂದು ಪಟ್ಟಕ್ಕೆ ಏರಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಚಾರಗಳು ಎರಡು ಕೂಡ ಈ ತಮಿಳುನಾಡಲ್ಲಿ ಧಮಾಕ ಖುಷಿಯನ್ನ ಕೊಡುವಂತ ವಿಚಾರವಾಗಿದೆ. ಯಾಕಂತ ನೋಡೋದಾದ್ರೆ, ಒಂದು ಕಡೆಯಲ್ಲಿ ವಿಜಯ್ ಅವರು ತಮ್ಮ ಅಧಿಕಾರದ ಪಟ್ಟಕ್ಕೆ ಏರ್ಕೊಂಡಿದ್ದಾರೆ, ತಮ್ಮ ಗೆಲುವನ್ನ ಮುಡಿಗೆ ಏರಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ತ್ರಿಷಾ ಅವರು ನೋಡಿದಾಗ, ತ್ರಿಷಾ ಅವರ ಹುಟ್ಟುಹಬ್ಬ, ಇಡೀ ಅವರ ಅಭಿಮಾನಿಗಳು ಸಂಭ್ರಮಿಸುವಂತ ದಿನ ಕೂಡ ಇವತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ತ್ರಿಷಾ ಅವರ ಹುಟ್ಟುಹಬ್ಬಕ್ಕೆ ವಿಜಯ್ ಅವರು ಕೊಟ್ಟ ಸರ್ಪ್ರೈಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಸ್ನೇಹದ ಸಂಬಂಧವನ್ನ ನೋಡ್ಕೊಂಡು ಬಂದಾಗ ಅವರ ನಡುವೆ ಏನಿರ್ಬೋದು ಅದು ಗೊತ್ತಿಲ್ಲ, ಬಟ್ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡ್ಕೊಂಡಾಗ, ಅಂದ್ರೆ ಅವರ ಅಭಿಮಾನಿಗಳು ಅವರನ್ನ ಯಾವ ರೀತಿ ನೋಡ್ತಿದ್ದಾರೆ, ಅವರಿಬ್ಬರ ನಡುವೆ ಸ್ನೇಹವನ್ನಾಗಿರ್ಬೋದು, ಒಂದು ನಿಷ್ಕಲ್ಮಶವಾದಂತಹ ಸ್ನೇಹ ಆಗಿರ್ಬೋದು. ಇದಕ್ಕೆ ಅವರ ಅಭಿಮಾನಿಗಳು ಬೆಲೆಯನ್ನ ಕಟ್ಟೋಕೆ ಸಾಧ್ಯ ಇಲ್ಲ ಅಂತಾನು ಕೂಡ ಅವರ ಪರವಾಗಿ ಬ್ಯಾಟನ್ನ ಬೀಳ್ತಾ ಇರುವಂತದ್ದು. ಇನ್ನು ಟಿವಿಕೆ ಪಕ್ಷ ಭರ್ಜರಿ ಗೆಲುವನ್ನ ಸಾಧಿಸಿ ತಮಿಳುನಾಡಲ್ಲಿ ಒಂದೊಳ್ಳೆ ಒಮ್ಮತದ ಆಯ್ಕೆಯಲ್ಲಿಗೆ ವಿಜಯ್ ಅವರು ಸೆಲೆಕ್ಟ್ ಆಗಿರುವಂಥದ್ದು. ವಿಜಯ್ ಅವರ ಗೆಲುವಿಗೆ ಅವರ ಕುಟುಂಬಸ್ಥರಾಗಿರ್ಬೋದು, ಇಡೀ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋದನ್ನ ನಾವು ಕೂಡ ನೋಡ್ತಲೇ ಇದ್ದೀವಿ. ಈ ಗೆಲುವಿಗೆ ವಿಜಯ್ ಅವರು ಸಿನಿಮಾ ರಂಗವನ್ನ ಬಿಟ್ಟಿದ್ದೆ ಒಳ್ಳೇದಾಯ್ತು ಅನ್ನೋ ಕೆಲವೊಂದು ಮಾತುಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ವಿಜಯ್ ಅವರಿಗೆ ಸ್ವಲ್ಪ ದಿನದ, ಅಂದ್ರೆ ಅವ್ರು ಯಾವಾಗ ಸಿನಿಮಾವನ್ನ ಮಾಡ್ತಾ ಇದ್ರು, ಕೆಲವೊಂದು ಸಿನಿಮಾಗಳು ಅವರ ಕೈ ಹಿಡಿತಾ ಇರಲಿಲ್ಲ, ಎಲ್ಲೋ ಒಂದ್ ಕಡೆ ಫ್ಲಾಪ್ ಅನ್ನ ಕಾಣ್ತಾ ಇದ್ರು ಅನ್ನೋದು ಕೆಲವು ಅಭಿಮಾನಿಗಳ ಒಂದು ನಿರೀಕ್ಷೆ. ಅಂದ್ರೆ ಅವರ ನಿರೀಕ್ಷೆಗೆ ಮೀರಿದಷ್ಟು ಒಂದು ಗಳಿಕೆ ಆಗಿರ್ಬೋದು, ಒಂದು ಅಭಿಪ್ರಾಯ ಆಗಿರ್ಬೋದು ಎಲ್ಲೂ ಸಿಗದೆ ಇರೋ ಕಾರಣ ವಿಜಯ್ ಅವರಿಗೆ ಸಿನಿಮಾ ರಂಗ ಸೂಟ್ ಆಗಲ್ಲ, ರಾಜಕೀಯಕ್ಕೆ ಬರಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿತ್ತು. ಆದ್ರೆ ಅದರ ಪ್ರಕಾರ ಅಂತಾನೆ ವಿಜಯ್ ಅವರು ಇದಕ್ಕೆ ಅಧಿಕಾರಕ್ಕೆ ಬರ್ತಾರೆ, ಇವಾಗ ಗೆಲುವನ್ನು ಕೂಡ ಸಾಧಿಸ್ತಾರೆ. ಗೆಲುವನ್ನ ಸಾಧಿಸಿ ಕೂಡ ಅವರ ಅಭಿಮಾನಿಗಳಿಗೆ ಈಗ ದುಪ್ಪಟ್ಟು ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಹೊಸ ಗೆಲುವು ಇತಿಹಾಸ ಬರೆಯೋಕೆ ರೆಡಿ ಆದ್ರ ಅನ್ನೋ ಒಂದು ಪ್ರಶ್ನೆಯನ್ನ ಕಾಡ್ತಾ ಇದೆ. ಯಾವಾಗ ನೋಡಿದ್ರು ವಿಜಯ್ ಅವರು ಸಿನಿಮಾ ರಂಗದಲ್ಲೇ ಬ್ಯುಸಿ ಆಗಿರ್ತಾರೆ, ಸಿನಿಮಾ ಆ ಥರ ಈ ಥರ ಎಲ್ಲೋ ಒಂದು ಕಡೆ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಜನಗಳನ್ನು ಅವರು ಸೇರೋಕ್ಕೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ, ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನಗಳ ಜೊತೆ ಮಿಂಗಲ್ ಆಗೋಕ್ಕೆ ರಾಜಕೀಯಕ್ಕಿಂತ ಒಳ್ಳೆ ದಾರಿ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಮಂದಟ್ ಆಗಿರಬೇಕು. ಆ ಕಾರಣಕ್ಕಾಗಿ ರಾಜಕೀಯ ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರು, ಜನಗಳ ಪ್ರೀತಿಯನ್ನು ಗಳಿಸ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಕಾಣೋಕ್ಕೆ ಸಿಗುತ್ತೆ. ಇನ್ನು ವಿಜಯ್ ಅವರ ಗೆಲುವಿನಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಹಾಗೆ ತಮಿಳುನಾಡಲ್ಲಿ ಒಳ್ಳೆಯ ನಿರೀಕ್ಷೆ ನೆಟ್ಕೊಂಡು ಅಂದ್ರೆ ಏನೆಲ್ಲ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಅಧಿಕಾರಕ್ಕೆ ಬಂದ ನಂತರ ಅವನು ಏನೆಲ್ಲ ಚೇಂಜಸ್ ಮಾಡ್ತಾನೆ, ಏನೆಲ್ಲ ನಮ್ಗೆ ಒಳ್ಳೇದನ್ನ ಮಾಡ್ತಾನೆ, ಜನಗಳಿಗೆ ಯಾವ ರೀತಿ ಒಳ್ಳೇದನ್ನ ಮಾಡ್ತಾನೆ, ಒಳಿತನ್ನ ತಂದು ಕೊಡ್ತಾನೆ, ಅಧಿಕಾರಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ, ಈ ರೀತಿ ಎಲ್ಲ ಒಂದು ಚರ್ಚೆ ಮಾಡಿರ್ಬೋದು. ಈ ತರ ಎಲ್ಲಾನು ಕೂಡ ಜನಗಳು ಮನದಲ್ಲಿ ಇಟ್ಟುಕೊಂಡು ಈ ಒಂದು ಓಟನ್ನ ಹಾಕಿರ್ಬೋದು. ಅಂದ್ರೆ ಅವರ ಅಭಿಮಾನಿಗಳು ಆಗಿರ್ಬೋದು, ಅಥವಾ ವಿಜಯ್ ಅವರು ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಒಂದು ಒಳ್ಳೆಯ ಬದಲಾವಣೆಯನ್ನ ತರಬಹುದು ಅನ್ನೋದು ಕೂಡ ಅವರ ಮನದಲ್ಲಿರ್ಬೋದು. ನಾವೇ ಕಾದ್ ನೋಡ್ಬೇಕಾಗುತ್ತೆ ಏನೆಲ್ಲ ವಿಜಯ್ ಅವರು ಒಳ್ಳೆಯ ಬದಲಾವಣೆ, ತಮಿಳುನಾಡಲ್ಲಿ ಏನೆಲ್ಲ ಒಳ್ಳೆ ಬದಲಾವಣೆಗಳನ್ನ ತರಬಹುದು. ಯಾಕಂದ್ರೆ ಈ ಸ್ಕೂಲು ಕಾಲೇಜ್ ಬಗ್ಗೆ ಸಾಕಷ್ಟು ಒಂದು ನೆಗೆಟಿವ್ ಇದೆ ತಮಿಳುನಾಡುಗಳಲ್ಲಿ. ಕೆಲವೊಂದು ಕಡೆ ಪಾಸಿಟಿವ್ ಇರ್ಬೋದು, ಬಟ್ ಕೆಲವೊಂದು ಕಡೆ ನೆಗೆಟಿವ್ ಆಗಿ ಜಾಸ್ತಿಯಾಗಿ ಕಾಣಕ್ಕೆ ಸಿಗುವಂಥದ್ದು. ಹಾಗಾಗಿ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ತಾರೆ, ಯಾವೆಲ್ಲ ಬದಲಾವಣೆಗಳನ್ನ ವಿಜಯ್ ಅವರು ತರಬಹುದು ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗುತ್ತೆ.